Welcome to my Kalika Kutre YouTube channel, wherein you keep educating yourself. ವೀಕ್ಷಕರೇ, ನಾನು ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಸೀರೀಸ್ ಆಫ್ ವಿಡಿಯೋಗಳನ್ನು ಮಾಡ್ತಾ ಬರ್ತಾ ಇದ್ದೀನಿ. ಸೊ ನಾವು ಪ್ರೀವಿಯಸ್ ವಿಡಿಯೋಗಳಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಕಾನ್ಸೆಪ್ಟ್, ಕೈಂಡ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್, ಆಪರೇಟಿಂಗ್ ಸೈಕಲ್, ದೆನ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಆಫ್ ಅ ಕಂಪನಿನ ನೋಡಿದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಹೌ ಟು ಕ್ಯಾಲ್ಕುಲೇಟ್ ವರ್ಕಿಂಗ್ ಕ್ಯಾಪಿಟಲ್ ಯೂಸಿಂಗ್ ಆಪರೇಟಿಂಗ್ ಸೈಕಲ್ ಮೆಥಡ್ ಇದ್ರ ಮೇಲೆ ನಾವು ಡಿಸ್ಕಷನ್ ಮಾಡೋಣ. ಸೊ ಫ್ರೆಂಡ್ಸ್, ನೀವೇನಾದ್ರೂ ಪ್ರೀವಿಯಸ್ ವಿಡಿಯೋಗಳನ್ನ ನೋಡಿಲ್ಲ ಅಂತಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಸಿಗುತ್ತೆ. ನಿಮ್ಗೆ ಅಲ್ಲಿ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿ ಲಿಂಕ್ ಸಿಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಪ್ರೀವಿಯಸ್ ವಿಡಿಯೋಗಳನ್ನು ನೀವು ನೋಡಬಹುದು ಅಂತ ಹೇಳ್ತಾ, ಫ್ರೆಂಡ್ಸ್, ಇವತ್ತು ನಾವು ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ವಿತೌಟ್ ಸ್ಕಿಪ್ ಮಾಡದೇನೆ ಈ ವಿಡಿಯೋನ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೇನೆ ನೀವೇನಾದ್ರೂ ನನ್ನ ಕಲಿಕಾ ಕುಟ್ರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಾನೇನಾದ್ರೂ ಹೊಸದಾಗಿ ವಿಡಿಯೋ ಮಾಡಿದ್ರೆ ಆ ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಈಗ ಟೈಮ್ ವೇಸ್ಟ್ ಮಾಡ್ದೇನೆ let us move on to how to calculate working capital using operating cycle method. So computation of working capital. So for computation of working capital of a manufacturing firm, we have 5 methods. The first method is operating cycle method. The second method is estimation of components of working capital method. And third one, percentage of sales by turnover method. Fourth one, regression analysis method. And last one, fifth one, cash budget method. So now working capital calculate ಮಾಡಲಿಕ್ಕೆ 5 ಮೆಥಡ್ ಇದೆ. Operating cycle method, estimation of components of working capital method, percentage of sales turnover method, regression analysis method and cash budget method. ಸೊ ಈ ಒಂದು ಏನು 5 ಮೆಥಡ್ ಇದೆ ಅಲ್ಲ, 5 ಮೆಥಡ್ಗೆ ನಾನು ಸಪರೇಟ್ ವಿಡಿಯೋ ಮಾಡ್ತಾ ಹೋಗ್ತೇನೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕ್ಯಾಲ್ಕುಲೇಷನ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಅಂಡರ್ ಆಪರೇಟಿಂಗ್ ಸೈಕಲ್ ಮೆಥಡ್ ನ ನೋಡೋಣ. ಸೊ ಕ್ಯಾಲ್ಕುಲೇಷನ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಅಂಡರ್ ಆಪರೇಟಿಂಗ್ ಸೈಕಲ್ ಮೆಥಡ್. ಫಸ್ಟ್ ಆಫ್ ಆಲ್ ನಾವು ಫಾರ್ಮುಲಾ ನೋಡೋದಾದ್ರೆ, ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಅಂಡರ್ ದ ಆಪರೇಟಿಂಗ್ ಸೈಕಲ್ ಮೆಥಡ್ ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ಸೇಲ್ಸ್ ಬಾರ್ ಆಪರೇಟಿಂಗ್ ಕಾಸ್ಟ್ divided by number of operating cycles in a year plus desired cash bar bank balance. The cost of sales or operating cost. Cost of sales ಅಂದ್ರೇನು ಮತ್ತೆ operating cost ಅಂದ್ರೇನು? Cost of sales and operating cost both are same, ಎರಡು ಒಂದೇನೆ. ಈಗ ಒಂದು ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದ್ರೆ ನಮ್ಗೆ ಕಾಸ್ಟ್ ಇನ್ಕರ್ ಮಾಡ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ನಾವು ಮಟೀರಿಯಲ್ ಕಾಸ್ಟ್ ಇನ್ಕರ್ ಮಾಡ್ಬೇಕಾಗ್ತದೆ, ಲೇಬರ್ ಕಾಸ್ಟ್ ಮಾಡ್ಬೇಕಾಗ್ತದೆ, ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಪೇಮೆಂಟ್ ಮಾಡಬೇಕಾಗ್ತದೆ, ಆಮೇಲೆ ಸೇಲ್ಸ್ ಅಂಡ್ ಪ್ರಮೋಷನ್ ಎಕ್ಸ್ಪೆನ್ಸಸ್ ಮಾಡಬೇಕಾಗ್ತದೆ. ಸೊ ಟೋಟಲ್ ಆಫ್ ಆಲ್ ದ ಎಕ್ಸ್ಪೆನ್ಸಸ್, ಟೋಟಲ್ ಆಫ್ ದೀಸ್ ಎಕ್ಸ್ಪೆನ್ಸಸ್ is called as cost of sales or operating cost. So total cost incurred for manufacturing the goods is called as operating cost. So that is to be divided by number of operating cycles in a year. Number of operating cycles in a year, ಇದನ್ನ ನಾವು ಆಪರೇಟಿಂಗ್ ಸೈಕಲ್ ವಿಡಿಯೋದಲ್ಲಿ ನೋಡಿದ್ದೀವಿ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ನಾವೇನ್ ಮಾಡ್ಬೇಕಾಗುತ್ತೆ, 365 ಡೇಸ್ ಡಿವೈಡೆಡ್ ಬೈ ಆಪರೇಟಿಂಗ್ ಸೈಕಲ್ ಮಾಡಿದ್ರೆ ನಮ್ಗೆ ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್ ಇನ್ ಎ ಇಯರ್ ಸಿಗುತ್ತೆ. ಒಂದು ವರ್ಷದಲ್ಲಿ ನಾವು ಆಪರೇಟಿಂಗ್ ಸೈಕಲ್ ಎಷ್ಟಾಗುತ್ತೆ ಅನ್ನೋದೇ ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್ ಆಗುತ್ತೆ. ಸೊ ಅದಕ್ಕೇನ್ ಆಡ್ ಮಾಡ್ಬೇಕು ನಾವು, ಡಿಸೈರ್ಡ್ ಕ್ಯಾಶ್ ಬಾರ್ ಬ್ಯಾಂಕ್ ಬ್ಯಾಲೆನ್ಸ್. ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯವರು ಏನು ಡಿಸೈರ್ಡ್ ಕ್ಯಾಶ್ ಆರ್ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅದನ್ನ ಆಡ್ ಮಾಡಿದ್ರೆ ನಮ್ಗೆ ವರ್ಕಿಂಗ್ ಕ್ಯಾಪಿಟಲ್ ಸಿಗುತ್ತೆ ಅಂಡರ್ ಆಪರೇಟಿಂಗ್ ಸೈಕಲ್ ಮೆಥಡ್. ಒನ್ ಮೋರ್ ಫಾರ್ಮುಲಾ ಇದೆ, ಯಾವ್ದಪ್ಪ ಅಂತಂದ್ರೆ ಕಾಸ್ಟ್ ಆಫ್ ಸೇಲ್ಸ್ ಬರ್ ಆಪರೇಟಿಂಗ್ ಕಾಸ್ಟ್ ಇಂಟು ಆಪರೇಟಿಂಗ್ ಸೈಕಲ್ ಡಿವೈಡೆಡ್ ಬೈ ನಂಬರ್ ಆಫ್ ಡೇಸ್ ಇನ್ ಎ ಇಯರ್. ಸೊ ಈ ಫಾರ್ಮುಲಾ ಯೂಸ್ ಮಾಡಿ ಕೂಡ ನಾವು ವರ್ಕಿಂಗ್ ಕ್ಯಾಪಿಟಲ್ ನ ಕ್ಯಾಲ್ಕುಲೇಟ್ ಮಾಡಬಹುದು ಆಪರೇಟಿಂಗ್ ಸೈಕಲ್ ಮೆಥಡ್ ಅಲ್ಲಿ. ಇಲ್ಲೂ ಕೂಡ ನಾವು ಡಿಸೈರ್ಡ್ ಕ್ಯಾಶ್ ಬ್ಯಾಲೆನ್ಸ್ ನ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ನ ಆಡ್ ಮಾಡಬೇಕು. ಸೊ ನಾವು ಆಪರೇಟಿಂಗ್ ಸೈಕಲ್ ಅಂದ ತಕ್ಷಣ ನಮ್ಗೆ ನೆನಪಿಗೆ ಬರೋದು ಯಾವುದು, the process of operating cycle. So first stage of operating cycle is raw material stage, second one work in progress stage, third one finished goods stage, then debtors stage and collection of cash. So cash is used for again raw material, finished goods, work in progress, finished goods, debtors and cash. So ಈಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಆಪರೇಟಿಂಗ್ ಸೈಕಲ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು ಫಸ್ಟ್ ಆಫ್ ಆಲ್.
ಸೊ ಆಪರೇಟಿಂಗ್ ಸೈಕಲ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ರಾ ಮಟೀರಿಯಲ್ ಹೋಲ್ಡಿಂಗ್ ಪೀರಿಯಡ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ವರ್ಕ್ ಇನ್ ಪ್ರೋಗ್ರೆಸ್ ಪೀರಿಯಡ್ ಎಷ್ಟು ಬಿ ಕ್ಯಾಲ್ಕುಲೇಟೆಡ್. ಫಿನಿಶ್ಡ್ ಗೂಡ್ಸ್ ಹೋಲ್ಡಿಂಗ್ ಪೀರಿಯಡ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಆಮೇಲೆ ಕ್ಯಾಶ್ ಟೈಮ್ ರಿಕ್ವೈರ್ಡ್ ಫಾರ್ ಕಲೆಕ್ಟಿಂಗ್ ದ ಕ್ಯಾಶ್ ಫ್ರಮ್ ಡೆಟಾರ್ಸ್ ಅದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಸೊ ದೀಸ್ ಟೋಟಲ್ ಆಫ್ ರಾ ಮಟೀರಿಯಲ್, work in progress and finished goods is called as inventory conversion period. Then debtors collection, the cash time required for collecting the cash from debtors is called as debtors collection period. So inventory collection period plus debtors collection period total ಮಾಡಿದ್ರೆ ನಮಗೆ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಸಿಗುತ್ತೆ. ಇದನ್ನೇನಂತ ಕರಿತೀವಿ ನಾವು? ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಗ್ರಾಸ್ ಆಪರೇಟಿಂಗ್ ಸೈಕಲ್ ಅಂತ ನಾವು ಕರಿತೀವಿ. ಗ್ರಾಸ್ ಆಪರೇಟಿಂಗ್ ಸೈಕಲ್ ಇಂದ ಕ್ರೈಟರ್ಸ್ ಪೇಮೆಂಟ್ ಪೀರಿಯಡ್ ನ ಲೆಸ್ ಮಾಡಬೇಕು. ಅವಾಗ ಏನ್ ಸಿಗುತ್ತೆ ನಮಗೆ? ನೆಟ್ ಆಪರೇಟಿಂಗ್ ಸೈಕಲ್ ಸಿಗುತ್ತೆ. ನೆಟ್ ಆಪರೇಟಿಂಗ್ ಸೈಕಲ್ ಈಸ್ ನಥಿಂಗ್ ಬಟ್ ದಿ ಆಪರೇಟಿಂಗ್ ಸೈಕಲ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ಕ್ಯಾಲ್ಕುಲೇಟಿಂಗ್ ವರ್ಕಿಂಗ್ ಕ್ಯಾಪಿಟಲ್ ಅಂಡರ್ ಆಪರೇಟಿಂಗ್ ಸೈಕಲ್ ಮೆಥಡ್. ಸೊ ಅದು ಬೇಕಾಗಿರೋದು ಅದೇ ಬೇಕಾಗಿದೆ ನಮ್ಗೆ. ಸೊ ನೆಕ್ಸ್ಟ್ ನೋಡೋದಾದ್ರೆ, ಸೊ ನಾವೇನ್ ಮಾಡ್ಬೇಕು ಈಗ? ರಾ ಮಟೀರಿಯಲ್ ಹೋಲ್ಡಿಂಗ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಬೇಕು, ವರ್ಕ್ ಇನ್ ಪ್ರೋಗ್ರೆಸ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಬೇಕು, ಫಿನಿಶ್ಡ್ ಗುಡ್ಸ್ ಹೋಲ್ಡಿಂಗ್, ಸೊ ಡೇಟಾಸ್ ಕಲೆಕ್ಷನ್ ಪೀರಿಯಡ್ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಟೋಟಲ್ ಗ್ರಾಸ್ ಆಪರೇಟಿಂಗ್ ಸೈಕಲ್ ಅಲ್ಲಿ ಕ್ರೆಡಿಟರ್ಸ್ ಪೇಮೆಂಟ್ ಪೀರಿಯಡ್ ಲೆಸ್ ಮಾಡಿದ್ರೆ ನೆಟ್ ಆಪರೇಟಿಂಗ್ ಸೈಕಲ್ ಸಿಗುತ್ತೆ. ಸೊ ಲೆಟ್ ಅಸ್ ಸಿ ಹೌ ಟು ಕ್ಯಾಲ್ಕುಲೇಟ್ ದಿ ಆಪರೇಟಿಂಗ್ ಸೈಕಲ್. ಸೊ ಆಪರೇಟಿಂಗ್ ಸೈಕಲ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ರಾ ಮಟೀರಿಯಲ್ ಹೋಲ್ಡಿಂಗ್ ಪೀರಿಯಡ್ ಎಷ್ಟು ಫಸ್ಟ್ ಕ್ಯಾಲ್ಕುಲೇಟೆಡ್. ಅದಕ್ಕೆ ಫಾರ್ಮುಲಾ ಏನಿದೆ? ಅವರೇಜ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ಡಿವೈಡೆಡ್ ಬೈ ರಾ ಮಟೀರಿಯಲ್ ಕನ್ಸಂಪ್ಷನ್ ಪರ್ ಡೇ. ಅವರೇಜ್ ರಾ ಮಟೀರಿಯಲ್ ಕನ್ಸಂಪ್ಷನ್ ಪರ್ ಡೇ. ಸೊ ಟೋಟಲ್ ಕನ್ಸಂಪ್ಷನ್ ಕೊಟ್ಟಿರ್ತಾನೆ, ಟೋಟಲ್ ಕಾಸ್ಟ್ ಆಫ್ ರಾ ಮಟೀರಿಯಲ್ ಕನ್ಸ್ಯೂಮ್ಡ್ ಕೊಟ್ಟಿರ್ತಾನೆ. ಅದನ್ನ ನಾವು ನಂಬರ್ ಆಫ್ ಡೇಸ್ ಇನ್ ಇಯರ್ ಇಂದ ಡಿವೈಡ್ ಮಾಡಿದ್ರೆ ಕನ್ಸಂಪ್ಷನ್ ಪರ್ ಡೇ ಸಿಗುತ್ತೆ. ಸೊ ಅದನ್ನ ನಾವಿಲ್ಲಿ ಯೂಸ್ ಮಾಡ್ತಾ ಇದೀವಿ. ಸೊ ಅವರೇಜ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ರಾ ಮಟೀರಿಯಲ್ಸ್ ಕನ್ಸ್ಯೂಮ್ಡ್ ಪರ್ ಡೇ ಮಾಡಿದ್ರೆ ರಾ ಮಟೀರಿಯಲ್ ಹೋಲ್ಡಿಂಗ್ ಪೀರಿಯಡ್ ಸಿಗುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು? ನೆಕ್ಸ್ಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಪೀರಿಯಡ್. ಸೊ ಕ್ಯಾಲ್ಕುಲೇಷನ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಪೀರಿಯಡ್ ಗೆ ಫಾರ್ಮುಲಾ ಏನಿದೆ? ಅವರೇಜ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಡಿವೈಡೆಡ್ ಬೈ ಅವರೇಜ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಡೇ. ಸೊ ಇನ್ವೆಂಟರಿ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಡೇ ಮಾಡಿದ್ರೆ ವಿಲ್ ಗೆಟ್ ವರ್ಕ್ ಇನ್ ಪ್ರೋಗ್ರೆಸ್ ಪೀರಿಯಡ್. ನೆಕ್ಸ್ಟ್ ಫಿನಿಶ್ಡ್ ಗೂಡ್ಸ್ ಪೀರಿಯಡ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಿನಿಶ್ಡ್ ಗೂಡ್ಸ್ ಹೋಲ್ಡಿಂಗ್ ಪೀರಿಯಡ್ ಇಸ್ ಈಕ್ವಲ್ ಟು ಅವರೇಜ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಡಿವೈಡೆಡ್ ಬೈ ಅವರೇಜ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪರ್ ಡೇ. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪರ್ ಡೇ ತಗೋಬೇಕು. ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿರ್ತಾನೆ ಪರ್ ಆನಮ್, ಒಂದು ವರ್ಷಕ್ಕೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿರ್ತಾನೆ. ಅದು ನಂಬರ್ ಆಫ್ ಡೇಸ್ ಇನ್ ಇಯರ್ ಇಂದ ಡಿವೈಡ್ ಮಾಡಿ ವಿಲ್ ಗೆಟ್ ದಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪರ್ ಡೇ. ಸೊ ಅದನ್ನ ಯೂಸ್ ಮಾಡಿಕೊಂಡು ಅವರೇಜ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪರ್ ಡೇ. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಮಾಡುವಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ತಗೋತೀವಿ, ಇಲ್ಲಿ ಫಿನಿಶ್ಡ್ ಗೂಡ್ಸ್ ಮಾಡುವಾಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ತಗೋತೀವಿ. ನೆಕ್ಸ್ಟ್ ಡೇಟಾಸ್ ಕಲೆಕ್ಷನ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೇನಿದೆ ಫಾರ್ಮುಲಾ? ಡೇಟಾಸ್ ಕಲೆಕ್ಷನ್ ಪೀರಿಯಡ್ ಗೆ ಅವರೇಜ್ ಅಕೌಂಟ್ ರಿಸಿವೇಬಲ್ಸ್ ಡಿವೈಡೆಡ್ ಬೈ ಅವರೇಜ್ ಕ್ರೆಡಿಟ್ ಸೇಲ್ಸ್ ಪರ್ ಡೇ. ಸೊ ಟೋಟಲ್ ಕ್ರೆಡಿಟ್ ಸೇಲ್ಸ್ ಕೊಟ್ಟಿರ್ತಾನೆ, ಡಿವೈಡ್ ದಟ್ ಬೈ ನಂಬರ್ ಆಫ್ ಡೇಸ್ ಇನ್ ಇಯರ್ ವಿಲ್ ಗೆಟ್ ದಿ ಕ್ರೆಡಿಟ್ ಸೇಲ್ಸ್ ಪರ್ ಡೇ. ಸೊ ಅವರೇಜ್ ಅಕೌಂಟ್ ರಿಸಿವೇಬಲ್ಸ್ ಡಿವೈಡೆಡ್ ಬೈ ಅವರೇಜ್ ಕ್ರೆಡಿಟ್ ಸೇಲ್ಸ್ ಪರ್ ಡೇ ಮಾಡಿದ್ರೆ ಡೇಟಾಸ್ ಕಲೆಕ್ಷನ್ ಪೀರಿಯಡ್ ಸಿಗುತ್ತೆ. ಸೊ ಲಾಸ್ಟ್ ಈಸ್ ಕ್ರೆಡಿಟರ್ಸ್ ಪೇಮೆಂಟ್ ಪೀರಿಯಡ್. ಕ್ರೆಡಿಟರ್ಸ್ ಪೇಮೆಂಟ್ ಪೀರಿಯಡ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ? ಅವರೇಜ್ ಟ್ರೇಡ್ ಕ್ರೆಡಿಟರ್ಸ್ ಡಿವೈಡೆಡ್ ಬೈ ಅವರೇಜ್ ಕ್ರೆಡಿಟ್ ಪರ್ಚೇಸಸ್ ಪರ್ ಡೇ ಮಾಡಬೇಕು. ಸೊ ಟೋಟಲ್ ಕ್ರೆಡಿಟ್ ಪರ್ಚೇಸಸ್ ಕೊಟ್ಟಿರ್ತಾನೆ, ದಟ್ ಈಸ್ ಟು ಬಿ ಡಿವೈಡೆಡ್ ಬೈ ನಂಬರ್ ಆಫ್ ಡೇಸ್ ಇನ್ ಎ ಇಯರ್, ಯು ವಿಲ್ ಗೆಟ್ ಕ್ರೆಡಿಟ್ ಪರ್ಚೇಸ್ ಪರ್ ಡೇ. ಸೊ ಅವರೇಜ್ ಟ್ರೇಡ್ creditors divided by credit purchase per day ಮಾಡಿದ್ರೆ you will get the creditors payment period. So total ಮಾಡಿ, total ಇಂದ this is how we are calculating the operating cycle in terms of raw material, work in progress, finished goods, debtors and creditors. Next ಏನ್ ಮಾಡಬೇಕು ಅಂತಂದ್ರೆ number of operating cycles in a year you have to calculate. Number of operating cycles in a year calculate ಮಾಡಬೇಕು ಅಂದ್ರೆ number of days in a year divided by operating cycle. Operating cycle ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀರಾ. ಸೊ ಇದನ್ನ ಏನ್ ಮಾಡಬೇಕು? ಡಿವೈಡ್ ಮಾಡಬೇಕು ಇದರಿಂದ. ಈಗ 365 ಡೇಸ್ ಅಂತಂದ್ರೆ ನಂಬರ್ ಆಫ್ ಡೇಸ್ ಇನ್ ಇಯರ್ ತಗೊಳ್ತಾ ಇದ್ದೀನಿ. ಸಪೋಸ್ 360 ಡೇಸ್ ಅಂತ ಹೇಳಿದ್ರೆ 360 ಡೇಸ್ ತಗೋಬೇಕು. ಗಿವನ್ ನಂಬರ್ ಆಫ್ ಡೇಸ್ ಎಷ್ಟು ಕೊಟ್ಟಿರ್ತಾನೆ, ಎಷ್ಟು ಪೀರಿಯಡ್ ಅಂತ ಕೊಟ್ಟಿರ್ತಾನೆ, ಡೇಸ್ ಕೊಟ್ಟಿರ್ತಾನೆ, ಅದನ್ನ ತಗೋಬೇಕು. ಡಿವೈಡ್ ದಟ್ ಬೈ
ಆಪರೇಟಿಂಗ್ ಸೈಕಲ್ ಮಾಡಿದ್ರೆ, ಆಪರೇಟಿಂಗ್ ಸೈಕಲ್ ಅಂತಂದ್ರೆ ಇಲ್ಲೂ ಕೂಡ ನೆಟ್ ಆಪರೇಟಿಂಗ್ ಸೈಕಲ್ ಓನ್ಲಿ. ಸೊ ನೆಟ್ ಆಪರೇಟಿಂಗ್ ಸೈಕಲ್ ಡಿವೈಡ್ ಮಾಡಿ ವಿಲ್ ಗೆಟ್ ದಿ ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್ ಇನ್ ಎ ಇಯರ್. So this is the formula for calculating the working capital required under the operating cycle method. So these are the formulas for calculating the operating cycle. So this is the formula for calculating number of operating cycles in a year. So thereafter, next in problem ಕೊಟ್ಟಿದ್ದಾನೆ. ICW final ಅಲ್ಲಿ ಕೇಳಿರೋ ಕ್ವಶನ್ ನಾನು ತಗೊಂಡಿದ್ದೀನಿ ಎಕ್ಸಾಂಪಲ್ ಗೆ. From the following information extracted from the books of a manufacturing company, compute the operating cycle in days and the amount of working capital required. ಈಗ period covered 365 days. ಎಷ್ಟು period ಇದೆ? 365 days ಇದೆ. 365 days. Average credit allowed by suppliers. Average credit period allowed by suppliers ಎಷ್ಟಿದೆ? 16 days ಇದೆ. Total debtors outstanding 480 ಇದೆ. Raw material consumption 4400. This is annual raw material consumption 4400. Total production cost 10,000. Total production cost ಅಂತಂದ್ರೆ annual total production cost 10,000 ಇದೆ. Next total cost of sales. So total cost of sales 10,500. So annual total cost of sales 10,500 ಕೊಟ್ಟಿದ್ದಾರೆ. Sales for the year 16,000. ಈಗ get the difference between sales and total cost of sales 5,500 ಬರುತ್ತೆ. ಡಿಫರೆನ್ಸ್ ಮಾಡಿದ್ರೆ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಸೇಲ್ಸ್ ಮಾಡಿದ್ರೆ 5,500 ಬರುತ್ತೆ. ದಟ್ ಇಸ್ ದ ಪ್ರಾಫಿಟ್ ಆಫ್ ಅ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ನೆಕ್ಸ್ಟ್ ವ್ಯಾಲ್ಯೂ ಆಫ್ ಅವರೇಜ್ ಸ್ಟಾಕ್ ಮೇಂಟೈನ್ಡ್. ಸ್ಟಾಕ್ ಇಸ್ ಮೇಂಟೈನ್ಡ್ ಇನ್ 3 types. Raw material 320, work in progress 350, finished goods 260. So this is the question asked in ICWA final examination. So ಇದನ್ನು ನಾವು ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಈಗ ನೋಡೋಣ. ಇಲ್ಲೇನ್ ಕೇಳಿದಾನೆ, ಆಪರೇಟಿಂಗ್ ಸೈಕಲ್ ಕ್ಯಾಲ್ಕುಲೇಟ್ ಮಾಡಿ ಇನ್ ಟರ್ಮ್ಸ್ ಆಫ್ ಡೇಸ್ ಅಂಡ್ ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದಾನೆ. ಸೊ ನಾವು ಈಗ ನೋಡೋಣ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಸೊ ಫಸ್ಟ್ ಆಫ್ ಆಲ್ ಏನ್ ಮಾಡಬೇಕು ಅಂದ್ರೆ ಆಪರೇಟಿಂಗ್ ಸೈಕಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕ್ಯಾಲ್ಕುಲೇಷನ್ ಆಫ್ ಆಪರೇಟಿಂಗ್ ಸೈಕಲ್. ಆಪರೇಟಿಂಗ್ ಸೈಕಲ್ ಅಂತಂದ್ರೆ ರಾ ಮಟೀರಿಯಲ್ ಹೋಲ್ಡಿಂಗ್ ಪೀರಿಯಡ್, ವರ್ಕ್ ಇನ್ ಪ್ರೋಗ್ರೆಸ್ ಪೀರಿಯಡ್, ಫಿನಿಶ್ಡ್ ಗುಡ್ಸ್ ಹೋಲ್ಡಿಂಗ್ ಪೀರಿಯಡ್, ದೆನ್ ಕ್ರೆಡಿಟ್ ಪೀರಿಯಡ್ ಅಲೌಡ್ ಟು ಕಸ್ಟಮರ್ಸ್ ಆರ್ ಡೆಟರ್ಸ್. ಕ್ಯಾಲ್ಕುಲೇಟ್ ಮಾಡಿ ಕ್ರೆಡಿಟ್ ಪೀರಿಯಡ್ ಅಲೌಡ್ ಬೈ ದ ಸಪ್ಲೈಯರ್ಸ್ ನ ಕಳಿಬೇಕು, ಡಿಡಕ್ಟ್ ಮಾಡಬೇಕು. ಸೊ ಫಸ್ಟ್ ಒನ್ ಏನ್ ಮಾಡೋಣ, ರಾ ಮಟೀರಿಯಲ್ಸ್ ಹೋಲ್ಡಿಂಗ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡೋಣ. ಫಾರ್ಮುಲಾ ಏನಿದೆ, ಅವರೇಜ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ ಡಿವೈಡೆಡ್ ಬೈ ಅವರೇಜ್ ಕನ್ಸಂಪ್ಷನ್ ಆಫ್ ರಾ ಮಟೀರಿಯಲ್ಸ್ ಪರ್ ಡೇ. ಸೊ ರಾ ಮಟೀರಿಯಲ್ ಎಷ್ಟಿದೆ, ರಾ ಮಟೀರಿಯಲ್ ಎಷ್ಟು ಕೊಟ್ಟಿದ್ದಾನೆ, 320 ಕೊಟ್ಟಿದ್ದಾನೆ. ಸೊ 320 ಡಿವೈಡೆಡ್ ಬೈ ಕನ್ಸಂಪ್ಷನ್ ಆಫ್ ರಾ ಮಟೀರಿಯಲ್ಸ್ ಪರ್ ಡೇ. ರಾ ಮಟೀರಿಯಲ್ ಕನ್ಸಂಪ್ಷನ್ ಎಷ್ಟಿದೆ, ರಾ ಮಟೀರಿಯಲ್ ಕನ್ಸಂಪ್ಷನ್ 4,400. ಸೊ 4,400 ತಗೋಬೇಕು, ಡಿವೈಡೆಡ್ ಬೈ 4,400 ಇಂಟು 365 ಮಾಡಿದ್ರೆ you'll get 27 days. That is raw materials holding period. From raw materials holding period less credit period allowed by suppliers or creditors. ಎಷ್ಟು ಅಲೋ ಮಾಡಿದೆ ಕ್ರೆಡಿಟ್ ಪೀರಿಯಡ್, 16 days ಅಲೋ ಮಾಡಿದೆ. ಸೊ 16 ಲೆಸ್ ಮಾಡಿ 27 ಅಲ್ಲಿ 11 days ಸಿಗುತ್ತೆ. ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಅವರೇಜ್ ಫಾರ್ಮುಲಾ ಏನಿದೆ, ಅವರೇಜ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಡಿವೈಡೆಡ್ ಬೈ ಅವರೇಜ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಡೇ. ವರ್ಕ್ ಇನ್ ಪ್ರೋಗ್ರೆಸ್ ಇನ್ವೆಂಟರಿ ಎಷ್ಟಿದೆ, 350 ಇದೆ, ಇಲ್ಲಿದೆ 350 ಇದೆ. ಆಮೇಲೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟಿದೆ, 10,000 ಇದೆ. ಸೊ 350 ಡಿವೈಡೆಡ್ ಬೈ 10,000 ಇಂಟು 365 ಮಾಡಿದ್ರೆ 13 days ಬರುತ್ತೆ. ನೆಕ್ಸ್ಟ್ ಫಿನಿಶ್ಡ್ ಗುಡ್ಸ್ ಹೋಲ್ಡಿಂಗ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ಮುಲಾ ಏನಿದೆ, ಅವರೇಜ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಡಿವೈಡೆಡ್ ಬೈ ಅವರೇಜ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಪರ್ ಡೇ. ಸೊ ಇನ್ವೆಂಟರಿ ಆಫ್ ಫಿನಿಶ್ಡ್ ಗುಡ್ಸ್ ಎಷ್ಟಿದೆ, 260 ಇದೆ. ಕಾಸ್ಟ್ ಆಫ್ ಸೇಲ್ಸ್ ಎಷ್ಟಿದೆ, 10,500. ಸೊ 260 ಡಿವೈಡೆಡ್ ಬೈ 10,500 ಇಂಟು 365 ಮಾಡಿದ್ರೆ 9 days ಬರುತ್ತೆ.
9 days is the finished goods holding period. Next one, creditors credit period allowed to debtors. The credit period allowed to debtors is to be calculated. The formula is average book debtors divided by average credit sales per day. So book debtors, book debts ಎಷ್ಟಿದೆ? Average total of debtors outstanding 480 ಇದೆ. ಆಮೇಲೆ ಸೇಲ್ಸ್ ಎಷ್ಟಿದೆ? 16,000 ಇದೆ. 480, 16,000. So 480 divided by 16,000. 16,000 ಏನಕ್ಕೆ ತಗೋಬೇಕು ಅಂದ್ರೆ whatever sales they have made, it is on credit basis. Assumption ಮಾಡಬೇಕು. 16,000 total credit basis ಮೇಲೆ ಸೇಲ್ ಆಗಿದೆ ಅಂತ assumption ಮಾಡಬೇಕು. So 480 divided by 16,000 into 365 ಮಾಡಿ 11 days ಬರುತ್ತೆ. ಈಗ ಟೋಟಲ್ ಮಾಡಿ, ಟೋಟಲ್ ಆಫ್ raw materials holding period 11 days, work in progress period 13 days, finished goods holding period 9 days, creditors credit period allowed to debtors 11 days. Total ಮಾಡಿದ್ರೆ 44 days ಬರುತ್ತೆ. Nothing but net operating cycle 44 days. Next, moving on to number of operating cycles in a year. So how do you calculate number of operating cycles in a year? It is 365 days divided by operating cycle. So 365 days divided by 44 days. You'll get 8.30. That is the number of operating. So number of operating cycles 8.30. So 8.30 ಅಂದ್ರೆ ಅರ್ಥ ಏನು? 1 year ಅಲ್ಲಿ 8.3 times we operate the operating cycle. Next one, amount of working capital required. Formula is total operating cost divided by number of operating cycles in a year. Total operating cost ಎಷ್ಟಿದೆ? total operating cost 10,500 ಇಲ್ಲಿದೆ. Total cost of sales 10,500. So 10,500 divided by operating cycle 8.3 divide ಮಾಡಿ, you'll get rupees 1,265. So 1,265 is the working capital required under the operating cycle method. So interpretation of ನೋಡೋದಾದ್ರೆ interpretation of working capital of rupees 1,265 ನೋಡೋದಾದ್ರೆ ಇದೇನಪ್ಪಾ ಅಂತಂದ್ರೆ, this is the working capital required for operating one operating cycle of 44 days. So 44 days ಗೆ ಅಥವಾ 1.5 month ಗೆ ನಾವು ಆಪರೇಟಿಂಗ್ ಸೈಕಲ್ ನ ಆಪರೇಟ್ ಮಾಡ್ಲಿಕ್ಕೆ ನಮ್ಗೆ ಎಷ್ಟು ವರ್ಕಿಂಗ್ ಕ್ಯಾಪಿಟಲ್ ಬೇಕು? rupees 1,265. 1,265 rupees ನ 8.3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ? 10,500. 10,500 is the total cost, and working capital required for operating cycle of 44 days or 1.5 month is rupees 1,265. So ಒಂದು ಆಪರೇಟಿಂಗ್ ಸೈಕಲ್ ಆಪರೇಟ್ ಮಾಡ್ಲಿಕ್ಕೆ ನಮ್ಗೆ ವರ್ಕಿಂಗ್ ಕ್ಯಾಪಿಟಲ್ rupees 1,265 ಬೇಕಾಗ್ತದೆ. So this is how we are calculating the working capital under the operating cycle method. So stages ಇದೆ. First of all ನಾವೇನ್ ಮಾಡಬೇಕು? net operating cycle is to be calculated component wise. Raw material holding period is to be calculated. Work in progress period is to be calculated. Work in progress period is to be calculated. Then finished goods holding period is to be calculated. Then creditors credit period allowed to debtors is to be calculated. From in the raw material holding period itself, you have to deduct the credit period allowed to creditors. So get the total here. You'll get the operating cycle. After calculating the operating cycle, move on to calculation of number of operating cycles in a year. So apply the formula 365 days divided by operating cycle. You get the operating cycles in a year, and apply the formula for calculating working capital under the operating cycle method. Total cost or total operating cost divided by number of operating cycles in a year. You will get the you will get the working capital under the operating cycle method. So ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಾಮೆಂಟ್ ಮಾಡಿ. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಲೇಟೆಸ್ಟ್ ವಿಡಿಯೋ ಮಾಡಿದ್ರೆ ಅದರ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ನಾವು
ಎಸ್ಟಿಮೇಷನ್ ಆಫ್ ಕಾಂಪೊನೆಂಟ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಹೌ ಟು ಕ್ಯಾಲ್ಕುಲೇಟ್ ವರ್ಕಿಂಗ್ ಕ್ಯಾಪಿಟಲ್ ಅನ್ನೋದನ್ನ ನೋಡೋಣ. ಸೊ ಅಲ್ಲಿವರೆಗೂ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.